ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 30/4/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ. ಮುದ್ದಾದ ಮಕ್ಕಳೇ, ಬಾಬಾ ಭೋಜನ ತಯಾರಿಸುವವರಿಗೆ ಹೇಳುತ್ತಾರೆ, ಶಿವ ಬಾಬಾರವರನ್ನು ನೆನಪು ಮಾಡಿ ತಯಾರಿಸಿ. ನೆನಪಿನಲ್ಲಿ ಇದ್ದು ತಯಾರಿಸಿದರೆ ತಿನ್ನುವವರಿಗೆ ಶಕ್ತಿ ಸಿಗುತ್ತದೆ, ಹೃದಯ ಶುದ್ಧವಾಗುತ್ತದೆ. ಬ್ರಹ್ಮಭೋಜನದ ಬಹಳ ಮಹಿಮೆ ಇದೆ. ಬ್ರಹ್ಮಭೋಜನದ ಗೌರವ ಯಾರಿಗೆ ಇರುತ್ತದೆಯೋ ಅವರು ತಟ್ಟೆಯನ್ನು ತೊಳೆದು ಸಹ ಕುಡಿಯುತ್ತಾರೆ. ಓಂ ನಮಃ ಶಿವಾಯ. ಪ್ರತಿದಿನ ಮಕ್ಕಳಿಗೆ ಹೇಳಬೇಕಾಗುತ್ತದೆ. ಏನೆಂದರೆ, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಏಕೆ ಹೇಳುತ್ತಾರೆ? ಮಕ್ಕಳಿಗೆ ಇದು ನೆನಪಿರಲಿ. ಅವಶ್ಯವಾಗಿ ಬೇಹದ್ದಿನ ತಂದೆ ನಾವು ಆತ್ಮಗಳಿಗೆ ಓದಿಸುತ್ತಿದ್ದಾರೆ. ಸೇವೆಯ ಬಗ್ಗೆಯೂ ವಿಭಿನ್ನ ಪಾಯಿಂಟ್ಸ್ ಮೂಲಕ ತಿಳಿಸುತ್ತಾರೆ. ಮಕ್ಕಳು ಹೇಳುತ್ತಾರೆ, ಸರ್ವಿಸ್ ಇಲ್ಲ, ನಾವು ಹೊರಗೆ ಹೋಗಿ ಸರ್ವಿಸ್ ಹೇಗೆ ಮಾಡೋಣ? ತಂದೆ ಸರ್ವಿಸ್ ಮಾಡುವ ಯುಕ್ತಿಗಳನ್ನು ಬಹಳ ಸಹಜವಾಗಿ ತಿಳಿಸುತ್ತಾರೆ. ಈಗ ರಘುನಾಥನ ಮಂದಿರವಿದೆ, ಅಲ್ಲಿಯೂ ಸರ್ವಿಸ್ ಮಾಡಬಹುದು. ಚಿತ್ರ ಕೈಯಲ್ಲಿರಲಿ, ರಘುನಾಥನ ಕಪ್ಪು ಚಿತ್ರವೂ ಇರಲಿ, ಸುಂದರವಾದ ಚಿತ್ರವು ಜೊತೆಯಲ್ಲಿ ಇರಲಿ. ನಾರಾಯಣನದ್ದು ಹಾಗೆಯೇ ಸುಂದರವಾದದ್ದು ಇರಲಿ, ಕಪ್ಪು ಚಿತ್ರವೂ ಇರಲಿ. ಕೃಷ್ಣನದ್ದು ಹಾಗೆಯೇ ಶಿವಬಾಬಾರವರ ಚಿತ್ರವೂ ಇರಲಿ, ಕಪ್ಪು ಚಿತ್ರವೂ ಇರಲಿ. ಬಲೆ ಸಣ್ಣ ಸಣ್ಣ ಚಿತ್ರಗಳೇ ಇರಲಿ. ಕೃಷ್ಣನ ಅಷ್ಟು ಸಣ್ಣ ಚಿತ್ರವನ್ನು ತಯಾರಿಸುತ್ತಾರೆ. ನೀವು ಮಂದಿರದ ಪೂಜಾರಿಯ ಬಳಿ ಕೇಳಬಹುದು, ಇವರನ್ನು ಕಪ್ಪು ಏಕೆ ಮಾಡಿದ್ದೀರಿ? ವಾಸ್ತವದಲ್ಲಿ ಇವರು ಸುಂದರವಾಗಿದ್ದಾರಲ್ಲವೇ? ವಾಸ್ತವದಲ್ಲಿ ಶರೀರವೇನು ಕಪ್ಪಾಗುವುದಿಲ್ಲ. ನಿಮ್ಮ ಬಳಿ ಬಹಳ ಒಳ್ಳೆಯ ಬಿಳಿ ಬಣ್ಣದವರು ಇರುತ್ತಾರೆ, ಅಂದರೆ ಸುಂದರವಾದವರು ಇರುತ್ತಾರೆ. ಆದರೆ ಇವರನ್ನು ಕಪ್ಪು ಏಕೆ ಮಾಡಿದ್ದೀರಿ? ಇದನ್ನು ಮಕ್ಕಳಿಗೆ ತಿಳಿಸಲಾಗಿದೆ. ನಾರಾಯಣ ಯಾರೂ ಕಪ್ಪಾಗುವುದಿಲ್ಲ. ಅವರನ್ನು ಮಹಾರಾಜ ಶ್ರೀ ನಾರಾಯಣ ಎಂದು ಕರೆಯಲಾಗುತ್ತದೆ. ಆತ್ಮವು ಹೇಗೆ ವಿಭಿನ್ನ ಹೆಸರು ರೂಪಗಳನ್ನು ಧರಿಸುತ್ತಾ ಕೆಳಗೆ ಇಳಿಯುತ್ತದೆ ಎಂದು ತಿಳಿಸಲಾಗುತ್ತದೆ. ಯಾವಾಗ ಕಾಮಚಿತೆಯ ಮೇಲೆ ಇರುತ್ತಾರೋ ಅಂದಿನಿಂದಲೇ ಕಪ್ಪಾಗುತ್ತಾರೆ. ಆದರೆ ಆ ಸಮಯದಲ್ಲಿ ಹೆಸರು ರೂಪ ಅದೇ ಶ್ರೀನಾರಾಯಣನದ್ದಾಗಿರುವುದಿಲ್ಲ ಅಲ್ಲವೇ? ರಾಮಚಂದ್ರನನ್ನೂ ಸಹ ಹೀಗೆ ಕಪ್ಪು ತೋರಿಸುತ್ತಾರೆ. ಅಂದರೆ ರಾಮನಿಗೆ ಅವಮಾನ ಮಾಡಿದಂತೆ. ಅವರು ರಾಜನಾಗಿದ್ದರೂ ಅವರನ್ನು ಕಪ್ಪು ಮಾಡುವುದು ಅವಮಾನವಾಗಿದೆ. ಹೀಗೆಯೇ ಶಿವಬಾಬಾರವರ ಅವಮಾನವನ್ನು ಮಾಡುತ್ತಾರೆ. ಶ್ರೀನಾರಾಯಣನದ್ದೂ ಮಾಡುತ್ತಾರೆ ಮತ್ತು ಕೃಷ್ಣನನ್ನೂ ಮಾಡುತ್ತಾರೆ. ಮುಖ್ಯವಾದುದೇ ಇದು. ಜಗನ್ನಾಥ ಅಥವಾ ಶ್ರೀನಾಥ ದ್ವಾರಕ್ಕೂ ಮಕ್ಕಳು ಹೋಗಬೇಕಲ್ಲವೇ? ಅಲ್ಲಿ ಬಹಳಷ್ಟು ಯಾತ್ರಿಕರು ಇರುತ್ತಾರೆ. ನಿಮಗೆ ಆಮಂತ್ರಣವನ್ನು ಕೊಡುತ್ತಾರೆ. ಅವರಿಗೆ ಹೇಳಿ, ನಾವು ಶ್ರೀನಾಥನ ಜೀವನ ಕತೆ 84 ಜನ್ಮಗಳ ಕಥೆಯನ್ನು ತಿಳಿಸುತ್ತೇವೆ. ಸಹೋದರ ಸಹೋದರಿಯರೇ, ಬಂದು ಕೇಳಿರಿ. ಇಂತಹ ಭಾಷಣವನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಇವರು ಕಪ್ಪು ಏಕೆ ಆಗಿದ್ದಾರೆ ಎಂದು ನೀವು ತಿಳಿಸಬಹುದು. 84 ಜನ್ಮಗಳನ್ನಂತೂ ಪ್ರತಿಯೊಬ್ಬ ಮನುಷ್ಯರು, ಅವರು ದೇವತೆಯಾಗಿರಲಿ ಅಥವಾ ಅಸುರರಾಗಿರಲಿ, 84 ಜನ್ಮಗಳನ್ನಂತೂ ಪಡೆಯಲೇಬೇಕು. ಪಾವನರಿಂದ ಪತಿತರಾಗಿ ಅವಶ್ಯವಾಗಿ ಆಗುತ್ತಾರೆ. ಇವರು ಪಾವನರಾಗಿದ್ದರು. ನಂತರ ವಾಮ ಮಾರ್ಗಕ್ಕೆ ಹೋದಾಗ ಅವರನ್ನು ಕಪ್ಪು ಮಾಡಲಾಗಿದೆ. ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಕಲಿಯುಗಿ ಕಬ್ಬಿಣದ ಯುಗದವರಾಗುತ್ತಾರೆ. ಕಬ್ಬಿಣದ ಬಣ್ಣ ಕಪ್ಪಾಗಿರುತ್ತದೆ, ಬಂಗಾರದ್ದು ಗೋಲ್ಡನ್ ಆಗಿರುತ್ತದೆ. ಅದನ್ನು ಸುಂದರ ಎನ್ನಲಾಗುತ್ತದೆ. ಅದೇ ನಂತರ 84 ಜನ್ಮಗಳ ನಂತರ ಕಪ್ಪಾಗುತ್ತದೆ. ಏಣಿಯ ಚಿತ್ರವು ಅವಶ್ಯವಾಗಿ ಕೈಯಲ್ಲಿರಲಿ. ಏಣಿಯು ದೊಡ್ಡದಾಗಿರಲಿ, ಅಂದರೆ ಆ ಏಣಿ ಚಿತ್ರ ದೊಡ್ಡದಾಗಿರಲಿ. ಇದರಿಂದ ಯಾರಾದರೂ ದೂರದಿಂದಲೂ ಚೆನ್ನಾಗಿ ನೋಡಬಹುದು. ಮತ್ತು ನೀವು ತಿಳಿಸುತ್ತೀರಿ, ಈಗ ಭಾರತದ ಗತಿ ಹೀಗಿದೆ ಎಂದು. ಏರಿಕೆ ಮತ್ತು ಇಳಿಕೆ ಎಂದು ಬರೆಯಲು ಪಟ್ಟಿದೆ. ಮಕ್ಕಳಿಗೆ ಸೇವೆಯ ಬಹಳ ಹಂಬಲವಿರಬೇಕು. ಈ ಪ್ರಪಂಚದ ಚಕ್ರ ಹೇಗೆ ಸುತ್ತುತ್ತದೆ ಎಂದು ತಿಳಿಸಬೇಕು. ಗೋಲ್ಡನ್ ಏಜ್, ಸಿಲ್ವರ್ ಏಜ್, ಕಾಪರ್, ಐರನ್, ನಂತರ ಈ ಪುರುಷೋತ್ತಮ ಸಂಗಮ ಯುಗವನ್ನು ತೋರಿಸಬೇಕು. ಬಲೆ ಬಹಳ ಚಿತ್ರಗಳನ್ನು ಹಿಡಿಯಬೇಡಿ. ಏಣಿಯ ಚಿತ್ರವಂತೂ ಭಾರತಕ್ಕಾಗಿ ಮುಖ್ಯವಾಗಿದೆ. ಈಗ ಮತ್ತೆ ಪತಿತರಿಂದ ಪಾವನರಾಗಿ ನೀವು ಹೇಗೆ ಆಗಬಹುದು ಎಂದು ತಿಳಿಸಬಹುದು. ಪತಿತ ಪಾವನನು ಒಬ್ಬರೇ ತಂದೆಯಾಗಿದ್ದಾರೆ.
ಅವರನ್ನು ನೆನಪು ಮಾಡುವುದರಿಂದ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ. ನೀವು ಮಕ್ಕಳಲ್ಲಿ ಈ ಸಂಪೂರ್ಣ ಜ್ಞಾನವಿದೆ. ಅಜ್ಞಾನದ ನಿದ್ರೆಯಲ್ಲಿ ಎಲ್ಲರೂ ಮಲಗಿದ್ದಾರೆ. ಭಾರತ ಜ್ಞಾನದಲ್ಲಿದ್ದಾಗ ಬಹಳ ಶ್ರೀಮಂತವಾಗಿತ್ತು. ಈಗ ಭಾರತ ಅಜ್ಞಾನದಲ್ಲಿದೆ. ಎಷ್ಟು ಕಂಗಾಲಾಗಿದೆ. ಜ್ಞಾನಿ ಮನುಷ್ಯ ಮತ್ತು ಅಜ್ಞಾನಿ ಮನುಷ್ಯರಿರುತ್ತಾರಲ್ಲವೇ. ಜ್ಞಾನಿ ಮನುಷ್ಯನನ್ನು ದೇವತೆ, ಅಜ್ಞಾನಿ ಮನುಷ್ಯನನ್ನು ಅಸುರ ಎಂದು ಕರೆಯಬೇಕಾಗುತ್ತದೆ. ದೇವಿ ದೇವತೆಗಳು ಮತ್ತು ಮನುಷ್ಯರು ಪ್ರಖ್ಯಾತರಾಗಿದ್ದಾರೆ. ದೇವಿ ದೇವತೆಗಳ ರಾಜ್ಯ ಸತ್ಯಯುಗ ತ್ರೇತಾಯುಗದಲ್ಲಿ ಇರುತ್ತದೆ. ಮನುಷ್ಯರದ್ದು ದ್ವಾಪರ ಕಲಿಯುಗದಲ್ಲಿ ಇರುತ್ತದೆ. ಇದು ಮಕ್ಕಳ ಬುದ್ಧಿಯಲ್ಲಿ ಸದಾ ಇರಬೇಕು. ಸರ್ವಿಸ್ ಹೇಗೆ ಮಾಡಬೇಕು ಎನ್ನುವುದನ್ನು ತಂದೆ ತಿಳಿಸುತ್ತಾ ಇರುತ್ತಾರೆ. ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಅರ್ಧ ಕಲ್ಪದಿಂದ ಓದುತ್ತಾ ಬಂದಿದ್ದೀರಿ. ಪ್ರಯೋಜನವಂತೂ ಏನೂ ಆಗಲಿಲ್ಲ. ಓದುತ್ತಾ ಇನ್ನು ಕೆಳಗೆ ಬಿದ್ದಿದ್ದೀರಿ. ಬಲೆ ಎಷ್ಟೇ ದೊಡ್ಡ ವಿದ್ವಾಂಸರು ಆಚಾರ್ಯರಿರಲಿ, ಸನ್ಯಾಸ ಧರ್ಮಕ್ಕೆ 1500 ವರ್ಷಗಳಾಗಿವೆ. ಕೆಳಗೆ ಇಳಿಯುತ್ತಲೇ ಬಂದಿದ್ದಾರೆ. ಏಣಿಯ ಚಿತ್ರ ತಿಳಿಸಲು ಬಹಳ ಚೆನ್ನಾಗಿದೆ. ತಂದೆ ಹೇಳುತ್ತಾರೆ, ಬಲೆ ಗೃಹಸ್ಥ ವ್ಯವಹಾರದಲ್ಲಿರಿ. ಶರೀರ ನಿರ್ವಹಣೆಗಾಗಿ ಉದ್ಯೋಗ ಇತ್ಯಾದಿಗಳನ್ನು ಮಾಡಲೇಬೇಕು. ಶಾರೀರಿಕ ವಿದ್ಯೆಯನ್ನು ಓದಬೇಕು. ಉಳಿದ ಸಮಯದಲ್ಲಿ ಸರ್ವಿಸ್ ಬಗ್ಗೆ ವಿಚಾರ ಮಾಡಬೇಕು. ನಾವು ಇತರರ ಕಲ್ಯಾಣ ಹೇಗೆ ಮಾಡೋಣ ಎಂದು. ಇಲ್ಲಿ ನೀವು ಬಹಳಷ್ಟು ಜನರ ಕಲ್ಯಾಣ ಮಾಡಲು ಸಾಧ್ಯವಿಲ್ಲ. ಇಲ್ಲಿಗೆ ಬರುವುದೇ ತಂದೆಯ ಮುರುಳಿ ಕೇಳಲು. ಇದರಲ್ಲೇ ಜಾದೂ ಇದೆ. ತಂದೆಗೆ ಜಾದೂಗಾರ ಎಂದು ಕರೆಯುತ್ತಾರಲ್ಲವೇ. ಮುರುಳಿಯಲ್ಲಿ ಜಾದೂ ಇದೆ ಎಂದು ಆಡುತ್ತಾರೆ. ನಿಮ್ಮ ಮುಖದಿಂದ ಹೊರಡುವ ಮುರುಳಿಯಲ್ಲಿ ಜಾದೂ ಇದೆ. ಮನುಷ್ಯನಿಂದ ದೇವತೆಯಾಗುತ್ತಾರೆ. ತಂದೆಯನ್ನು ಹೊರತುಪಡಿಸಿ ಅಂತಹ ಜಾದೂಗಾರ ಯಾರೂ ಇಲ್ಲ. ಮನುಷ್ಯನಿಂದ ದೇವತೆಯನ್ನಾಗಿ ಮಾಡಲು ಸಮಯ ಹಿಡಿಯುವುದಿಲ್ಲ ಎಂದು ಹಾಡುತ್ತಾರೆ. ಹಳೆಯ ಪ್ರಪಂಚದಿಂದ ಹೊಸದಂತೂ ಅವಶ್ಯವಾಗಿ ಆಗಬೇಕು. ಹಳೆಯದರ ವಿನಾಶವು ಅವಶ್ಯವಾಗಿ ಆಗಬೇಕು. ಈ ಸಮಯದಲ್ಲಿಯೇ ನೀವು ರಾಜಯೋಗ ಕಲಿಯುತ್ತಿದ್ದೀರಿ ಎಂದರೆ ಅವಶ್ಯವಾಗಿ ರಾಜರೂ ಆಗಬೇಕು. ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ, 84 ಜನ್ಮಗಳ ನಂತರ ಮತ್ತೆ ಮೊದಲ ನಂಬರ್ ಜನ್ಮ ಬೇಕು. ಏಕೆಂದರೆ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆಯಾಗುತ್ತದೆ. ಸತ್ಯಯುಗ ತ್ರೇತಾಯುಗ ಏನೆಲ್ಲ ನಡೆದು ಹೋಗಿದೆಯೋ ಅದು ಮತ್ತೆ ಪುನರಾವರ್ತನೆಯಾಗುವುದು ಅವಶ್ಯವಾಗಿದೆ. ಇಲ್ಲಿ ನೀವು ಕುಳಿತಿದ್ದೀರಿ ಎಂದರೆ ಈಗ ನಾವು ವಾಪಸ್ ಹೋಗುತ್ತೇವೆ ಎಂದು ನೆನಪು ಮಾಡಬೇಕು. ನಂತರ ಸತೋಪ್ರಧಾನ ದೇವಿ ದೇವತೆಗಳಾಗುತ್ತೇವೆ. ಈ ಸಮಯದಲ್ಲಿ ನಾವು ತಮೋಪ್ರಧಾನರಾಗಿದ್ದೇವೆ. ಮನುಷ್ಯರಂತೂ ಮನುಷ್ಯರೇ, ಆದರೆ ದೈವಿ ಗುಣಗಳನ್ನು ಧಾರಣೆ ಮಾಡುವುದರಿಂದ ಸತೋಪ್ರಧಾನರಾಗುವುದರಿಂದ ಅವರನ್ನು ದೇವತೆ ಎನ್ನಲಾಗುತ್ತದೆ. ಈಗ ಮನುಷ್ಯರಲ್ಲಿ ದೈವಿ ಗುಣಗಳಿಲ್ಲ. ಆದ್ದರಿಂದ ಸರ್ವಿಸ್ ನೀವು ಎಲ್ಲಿ ಬೇಕಾದರೂ ಮಾಡಬಹುದು. ಎಷ್ಟೇ ಉದ್ಯೋಗ ಇತ್ಯಾದಿ ಇದ್ದರೂ ಗೃಹಸ್ಥ ವ್ಯವಹಾರದಲ್ಲಿದ್ದು ಈ ಸಂಪಾದನೆಯನ್ನು ಮಾಡಬೇಕು. ಇದರಲ್ಲಿ ಮುಖ್ಯ ವಿಷಯ ಪವಿತ್ರತೆಯದ್ದು. ಪವಿತ್ರತೆ ಇದ್ದರೆ ಸುಖ, ಶಾಂತಿ, ಸಮೃದ್ಧಿ ಕೂಡ ಇರುತ್ತದೆ. ಸಂಪೂರ್ಣ ಪವಿತ್ರ ಆಗಿಬಿಟ್ಟರೆ ನಂತರ ಇಲ್ಲಿ ಇರಲು ಸಾಧ್ಯವಿಲ್ಲ. ಏಕೆಂದರೆ ನಾವು ಶಾಂತಿಧಾಮಕ್ಕೆ ಅವಶ್ಯವಾಗಿ ಹೋಗಬೇಕು. ಆತ್ಮ ಪವಿತ್ರವಾಯಿತೆಂದರೆ ನಂತರ ಆತ್ಮ ಈ ಹಳೆಯ ಶರೀರದ ಜೊತೆ ಇರಬಾರದು. ಇದು ಅಪವಿತ್ರವಲ್ಲವೇ? 5 ತತ್ವಗಳೇ ಅಪವಿತ್ರವಾಗಿವೆ. ಶರೀರವು ಇವುಗಳಿಂದಲೇ ತಯಾರಾಗುತ್ತದೆ. ಇದನ್ನು ಮಣ್ಣಿನ ಗೊಂಬೆ ಎನ್ನಲಾಗುತ್ತದೆ. 5 ತತ್ವಗಳ ಒಂದು ಶರೀರ ಮುಗಿಯುತ್ತದೆ, ಇನ್ನೊಂದು ತಯಾರಾಗುತ್ತದೆ. ಆತ್ಮವಂತೂ ಇದ್ದೇ ಇದೆ. ಆತ್ಮವೇನು ತಯಾರಾಗುವ ವಸ್ತುವಲ್ಲ. ಶರೀರ ಮೊದಲು ಎಷ್ಟು ಚಿಕ್ಕದಾಗಿರುತ್ತದೆ, ನಂತರ ಎಷ್ಟು ದೊಡ್ಡದಾಗುತ್ತದೆ. ಎಷ್ಟು ಇಂದ್ರಿಯಗಳು ಸಿಗುತ್ತವೆ. ಇದರಿಂದ ಆತ್ಮವು ಸಂಪೂರ್ಣ ಪಾತ್ರ ಮಾಡುತ್ತದೆ. ಈ ಪ್ರಪಂಚವೇ ವಂಡರ್ಫುಲ್ ಆಗಿದೆ. ಎಲ್ಲಕ್ಕಿಂತ ವಂಡರ್ಫುಲ್ ತಂದೆಯಾಗಿದ್ದಾರೆ. ಅವರು ಆತ್ಮಗಳ ಪರಿಚಯ ಕೊಡುತ್ತಾರೆ. ನಾವು ಆತ್ಮ ಎಷ್ಟು ಚಿಕ್ಕದಾಗಿದ್ದೇವೆ, ನಂತರ ಶರೀರ ಹೇಗೆ ತಯಾರಾಗುತ್ತದೆ. 7-8 ತಿಂಗಳಾದಾಗ ಆತ್ಮ ಪ್ರವೇಶ ಮಾಡುತ್ತದೆ. ಪ್ರತಿಯೊಂದು ವಿಷಯವೂ ವಂಡರ್ಫುಲ್ ಆಗಿದೆ. ಪ್ರಾಣಿ ಇತ್ಯಾದಿಗಳ ಶರೀರ ಹೇಗೆ ತಯಾರಾಗುತ್ತದೆ ಎಂದು ವಂಡರ್ ಅಲ್ಲವೇ? ಆತ್ಮವಂತೂ ಎಲ್ಲರಲ್ಲೂ ಅದೇ ಚಿಕ್ಕದಾಗಿದೆ. ಆನೆ ಎಷ್ಟು ದೊಡ್ಡದಾಗಿದೆ, ಅದರಲ್ಲಿ ಆತ್ಮ ಅಷ್ಟು ಚಿಕ್ಕ ಆತ್ಮ ಹೋಗಿ ಕುಳಿತುಕೊಳ್ಳುತ್ತದೆ. ತಂದೆಯಂತೂ ಮನುಷ್ಯ ಯೋನಿಯ ಬಗ್ಗೆ ತಿಳಿಸುತ್ತಾರೆ. ಮನುಷ್ಯರು ಎಷ್ಟು ಜನ್ಮಗಳನ್ನು ಪಡೆಯುತ್ತಾರೆ?
84 ಲಕ್ಷ ಜನ್ಮಗಳಂತೂ ಇಲ್ಲ. ಎಷ್ಟು ಧರ್ಮಗಳಿವೆಯೋ ಅಷ್ಟು ವೆರೈಟಿ ತಯಾರಾಗುತ್ತದೆ ಎಂದು ತಿಳಿಸಲಾಗಿದೆ. ಪ್ರತಿಯೊಂದು ಆತ್ಮ ಎಷ್ಟು ಫೀಚರ್ಸ್ನ ಶರೀರ ಪಡೆಯುತ್ತದೆ, ಅದ್ಭುತವಲ್ಲವೇ? ನಂತರ ಚಕ್ರ ಪುನರಾವರ್ತನೆಯಾದಾಗ ಅದೇ ಚಿಕ್ಕ ಆತ್ಮಕ್ಕೆ ಅದೇ ಶರೀರ ಸಿಗುತ್ತದೆ, ಅದೇ ಪಾತ್ರ ಪುನರಾವರ್ತನೆಯಾಗುತ್ತದೆ. ಪ್ರತಿ ಜನ್ಮದಲ್ಲಿ ಮುಖ, ಹೆಸರು, ರೂಪ ಇತ್ಯಾದಿ ಬದಲಾಗುತ್ತವೆ. ಕೃಷ್ಣ ಕಪ್ಪು, ಕೃಷ್ಣ ಸುಂದರ ಎಂದು ಹೇಳಲಾಗುವುದಿಲ್ಲ. ಇಲ್ಲ, ಅವರ ಆತ್ಮ ಮೊದಲು ಸುಂದರವಾಗಿತ್ತು. 84 ಜನ್ಮಗಳನ್ನು ಪಡೆಯುತ್ತಾ ಕಪ್ಪಾಗುತ್ತದೆ. ನಿಮ್ಮಲ್ಲೂ ವಿಭಿನ್ನ ಫೀಚರ್ಸ್, ವಿಭಿನ್ನ ಶರೀರಗಳನ್ನು ಪಡೆದು ಪಾತ್ರ ಮಾಡುತ್ತೀರಿ. ಇದು ಸಹ ಡ್ರಾಮಾ ಆಗಿದೆ. ನೀವು ಮಕ್ಕಳಿಗೆ ಎಂದಿಗೂ ಯಾವುದೇ ಚಿಂತೆ ಇರಬಾರದು. ಎಲ್ಲರೂ ಪಾತ್ರಧಾರಿಗಳು ಆಗಿದ್ದಾರೆ. ಒಂದು ಶರೀರ ಬಿಟ್ಟು ಇನ್ನೊಂದನ್ನು ಪಡೆದು ಪಾತ್ರ ಮಾಡುತ್ತಾರೆ. ಪ್ರತಿ ಜನ್ಮದಲ್ಲಿ ಸಂಬಂಧ ಇತ್ಯಾದಿ ಬದಲಾಗುತ್ತದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಇದು ಮಾಡಿಸಲ್ಪಟ್ಟ ಡ್ರಾಮಾ ಆಗಿದೆ. ಆತ್ಮವೇ 84 ಜನ್ಮಗಳನ್ನು ಪಡೆಯುತ್ತಾ ತಮೋಪ್ರಧಾನವಾಗಿದೆ. ಈಗ ಮತ್ತೆ ಆತ್ಮ ಸತೋಪ್ರಧಾನವಾಗಬೇಕು. ಪಾವನ ಅವಶ್ಯವಾಗಿ ಆಗಬೇಕು. ಪಾವನ ಸೃಷ್ಟಿಯಾಗಿತ್ತು, ಈಗ ಪತಿತವಾಗಿದೆ, ಮತ್ತೆ ಪಾವನವಾಗಬೇಕು. ಸತೋ ಮತ್ತು ತಮೋ ಅಕ್ಷರಗಳಂತೂ ಇವೆಯಲ್ಲವೇ? ಸತೋ ಪ್ರಧಾನ ಸೃಷ್ಟಿ, ನಂತರ ಸತೋ ರಜೋ ತಮೋ ಆಗುತ್ತದೆ. ಈಗ ತಮೋ ಪ್ರಧಾನವಾಗಿರುವುದು ಮತ್ತೆ ಸತೋ ಪ್ರಧಾನ ಹೇಗೆ ಆಗಲಿ? ಈ ಮಳೆಯ ನೀರಿನಿಂದಂತೂ ಪಾವನರಾಗುವುದಿಲ್ಲ. ಮಳೆಯಿಂದ ಮನುಷ್ಯರ ಸಾವು ಕೂಡ ಆಗುತ್ತದೆ. ಪ್ರವಾಹ ಬರುತ್ತದೆ, ಆಗ ಎಷ್ಟೋ ಜನರು ಮುಳುಗಿ ಸಾಯುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ಈ ಯಾವುದೇ ಖಂಡಗಳು ಉಳಿಯುವುದಿಲ್ಲ, ಎಲ್ಲರೂ ಮುಳುಗಿ ಸಾಯುತ್ತಾರೆ. ಪ್ರಾಕೃತಿಕ ವಿಕೋಪಗಳು ಕೂಡ ಸಹಾಯ ಮಾಡುತ್ತವೆ. ಎಷ್ಟು ಮನುಷ್ಯರು, ಪ್ರಾಣಿಗಳು ಇತ್ಯಾದಿ ಕೊಚ್ಚಿ ಹೋಗುತ್ತವೆ. ಹೀಗಲ್ಲದೆ ನೀರಿನಿಂದ ಪಾವನರಾಗುತ್ತಾರೆ ಎಂದು. ಅದರಿಂದ ಶರೀರ ಹೋಗುತ್ತದೆ. ಶರೀರಗಳೇನು ಪತಿತರಿಂದ ಪಾವನವಾಗಬೇಕಿಲ್ಲ, ಪಾವನವಾಗಬೇಕಿರುವುದು ಆತ್ಮ. ಪತಿತ ಪಾವನನು ಒಬ್ಬನೇ ತಂದೆಯಾಗಿದ್ದಾರೆ. ಬಲೆ ಅವರು ಜಗದ್ಗುರು ಎನಿಸಿಕೊಳ್ಳುತ್ತಾರೆ, ಆದರೆ ಗುರುವಿನ ಕೆಲಸ ಸದ್ಗತಿ ಮಾಡುವುದಾಗಿದೆ. ಆ ಒಬ್ಬರೇ ತಂದೆ ಸದ್ಗತಿ ದಾತನಾಗಿದ್ದಾರೆ. ತಂದೆ ಸದ್ಗುರುವಾಗಿಯೇ ಸದ್ಗತಿ ಕೊಡುತ್ತಾರೆ. ತಂದೆಯಂತೂ ಬಹಳ ತಿಳಿಸುತ್ತಿರುತ್ತಾರೆ. ಇವರು ಕೇಳುತ್ತಾರಲ್ಲವೇ? ಗುರುಗಳು ಸಹ ಪಕ್ಕದಲ್ಲಿ ಶಿಷ್ಯನನ್ನು ಕಲಿಸಲು ಕುಳ್ಳಿರಿಸುತ್ತಾರೆ. ಇವರೂ ಸಹ ಅವರ ಪಕ್ಕದಲ್ಲಿ ಕುಳಿತಿದ್ದಾರೆ. ತಂದೆ ತಿಳಿಸುತ್ತಾರೆ, ಇವರು ಅರ್ಥ ಮಾಡಿಕೊಳ್ಳಲು ಲಾಯಕ್ಕಾಗಿದ್ದಾರೆ ಎಂದು. ಹಾಗಾದರೆ ಇವರು ತಿಳಿಸುತ್ತಿರಬೇಕಲ್ಲವೇ? ಆದ್ದರಿಂದ ಗುರು ಬ್ರಹ್ಮ ನಂಬರ್ 1 ಬರುತ್ತಾರೆ. ಶಂಕರನ ಬಗ್ಗೆ ಹೇಳುತ್ತಾರೆ. ಕಣ್ಣು ತೆರೆದರೆ, ಅಂದರೆ ಶಂಕರ ಕಣ್ಣು ತೆಗೆದರೆ ಜಗತ್ತೇ ಭಸ್ಮವಾಗುತ್ತದೆ ಎಂದು. ನಂತರ ಅವರನ್ನು ಗುರು ಎಂದು ಕರೆಯಲು ಸಾಧ್ಯವಿಲ್ಲ. ಆದರೂ ತಂದೆ ಹೇಳುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನಿನ್ನೆಯೂ ತಂದೆ ತಿಳಿಸಿದ್ದರು. ಕೆಲವು ಮಕ್ಕಳು ಹೇಳುತ್ತಾರೆ, ಇಷ್ಟು ಉದ್ಯೋಗ ಇತ್ಯಾದಿಗಳ ಚಿಂತೆಯಲ್ಲಿರುತ್ತೇವೆ, ನಾವು ನಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಹೇಗೆ ನೆನಪು ಮಾಡೋಣ? ತಂದೆ ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲೂ ನೀವು ಹೇ ಈಶ್ವರ, ಹೇ ಭಗವಂತ ಎಂದು ನೆನಪು ಮಾಡುತ್ತಿದ್ದೀರಲ್ಲವೇ? ನೆನಪು ಯಾವಾಗ ಮಾಡುತ್ತಾರೆ ಎಂದರೆ ಏನಾದರೂ ದುಃಖವಾದಾಗ. ಸಾಯುವ ಸಮಯದಲ್ಲೂ ರಾಮ್ ರಾಮ್ ಎಂದು ಹೇಳಿ ಎನ್ನುತ್ತಾರೆ. ರಾಮನಾಮದ ದಾನ ಕೊಡುವ ಬಹಳಷ್ಟು ಸಂಸ್ಥೆಗಳಿವೆ. ಹೇಗೆ ನೀವು ಜ್ಞಾನದ ದಾನ ಕೊಡುತ್ತೀರೋ ಹಾಗೆ ಅವರು ರಾಮ ಎನ್ನಿ ರಾಮ ಎನ್ನಿ ಎನ್ನುತ್ತಾರೆ. ನೀವೂ ಹೇಳುತ್ತೀರಿ ಶಿವಬಾಬಾರವರನ್ನು ನೆನಪು ಮಾಡಿರಿ ಎಂದು. ಅವರಿಗೆ ಶಿವನ ಬಗ್ಗೆ ಗೊತ್ತೇ ಇಲ್ಲ, ರಾಮ ಎಂದೇ ಹೇಳುತ್ತಾರೆ. ರಾಮ ರಾಮ ಎನ್ನುವುದು ಸಹಜವಾಗಿರುತ್ತದೆ. ಈಗ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದ ಎಂದ ಮೇಲೆ ರಾಮ ಎನ್ನಿ ಎಂದು ಏಕೆ ಹೇಳುತ್ತಾರೆ? ತಂದೆ ತಿಳಿಸುತ್ತಾರೆ, ರಾಮ ಅಥವಾ ಕೃಷ್ಣನನ್ನು ಪರಮಾತ್ಮ ಎಂದು ಕರೆಯಲಾಗುವುದಿಲ್ಲ. ಕೃಷ್ಣನು ದೇವತೆಯಾಗಿದ್ದಾರೆ. ರಾಮನ ಬಗ್ಗೆ ತಿಳಿಸಲಾಗಿದೆ, ಅವರು ಸೆಮಿ ದೇವತೆ ಎಂದು. 2 ಕಲೆಗಳು ಕಡಿಮೆಯಾಗುತ್ತವಲ್ಲವೇ? ಪ್ರತಿಯೊಂದು ವಸ್ತುವಿನ ಕಲೆ ಕಡಿಮೆಯಾಗುತ್ತಲೇ ಹೋಗುತ್ತದೆ. ಬಟ್ಟೆಯು ಮೊದಲು ಹೊಸದು, ನಂತರ ಹಳೆಯದಾಗುತ್ತದೆ.
ಬಟ್ಟೆ ಅಗಸನ ಬಳಿ ಹೋದಂತೆ ಬಟ್ಟೆಯ ಆಯುಷ್ಯು ಕಡಿಮೆಯಾಗುತ್ತಾ ಹೋಗುತ್ತದಲ್ಲವೇ? ಹಾಗೆ ತಂದೆ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸುತ್ತಾ ಮತ್ತೆ ಹೇಳುತ್ತಾರೆ, ನನ್ನ ಮಧುರಾತಿ ಮಧುರ ಮಕ್ಕಳೇ, ಆತ್ಮಿಕ ಮಕ್ಕಳೇ, ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನನ್ನನ್ನು ನೆನಪು ಮಾಡುತ್ತಾ ಸುಖವನ್ನು ಪಡೆಯಿರಿ. ಇಲ್ಲಿ ಇದಂತೂ ದುಃಖಧಾಮವಾಗಿದೆ. ತಂದೆಯನ್ನು ಮತ್ತು ಆಸ್ತಿಯನ್ನು ಸ್ಮರಿಸುತ್ತಾ ಇರಿ. ನೆನಪು ಮಾಡುತ್ತಾ ಪಾರ ಸುಖ ಪಡೆಯುತ್ತೀರಿ. ಕಲಹ, ಕ್ಲೇಶ, ಕಾಯಿಲೆ, ರೋಗ ಇತ್ಯಾದಿ ಏನೇ ಇವೆಯೋ ಎಲ್ಲವೂ ಅಳಿಸಿ ಹೋಗುತ್ತವೆ. ನೀವು 21 ಜನ್ಮಗಳಿಗಾಗಿ ನಿರೋಗಿಯಾಗುತ್ತೀರಿ. ದೇಹದ ಎಲ್ಲ ಕಲಹ ಕ್ಲೇಶಗಳು ಅಳಿಸಿ ಹೋಗಲಿ. ಜೀವನ್ಮುಕ್ತಿ ಪದವಿಯನ್ನು ಪಡೆಯಿರಿ. ಗಾಯನ ಕೂಡ ಮಾಡುತ್ತಾರೆ, ಆದರೆ ಆಚರಣೆಗೆ ತರುವುದಿಲ್ಲ. ತಂದೆ ನಿಮಗೆ ಪ್ರಾಕ್ಟಿಕಲ್ಲಾಗಿ ತಿಳಿಸುತ್ತಾರೆ, ತಂದೆಯನ್ನು ಸ್ಮರಿಸಿದರೆ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣವಾಗುತ್ತವೆ, ಸುಖಿಯಾಗುತ್ತೀರಿ. ಒಣ ರೊಟ್ಟಿ ತಿನ್ನುವುದು ಒಳ್ಳೆಯದಲ್ಲ ಎಂದು ಎಲ್ಲರೂ ತಾಜಾ ರೊಟ್ಟಿಯನ್ನೇ ಇಷ್ಟಪಡುತ್ತಾರೆ. ಇತ್ತೀಚೆಗೆ ಕೇವಲ ಎಣ್ಣೆ ಸಿಗುತ್ತದೆ, ಆದರೆ ಸತ್ಯಯುಗದಲ್ಲಿ ತುಪ್ಪದ ನದಿಗಳು ಹರಿಯುತ್ತವೆ. ಹಾಗಾದರೆ ಮಕ್ಕಳು ಇಲ್ಲಿ ಏನು ಸ್ಮರಣೆ ಮಾಡಬೇಕು? ಬಾಬಾ ಹೀಗೆ ಹೇಳುವುದಿಲ್ಲ, ಇಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿ ಎಂದು. ಇಲ್ಲ, ನಡೆಯುತ್ತಾ, ಸುತ್ತಾಡುತ್ತಾ, ತಿರುಗಾಡುತ್ತಾ ಶಿವ ಬಾಬಾರವರನ್ನು ನೆನಪು ಮಾಡಬೇಕು. ನೌಕರಿ ಇತ್ಯಾದಿಗಳನ್ನು ಮಾಡಬೇಕು. ತಂದೆಯ ನೆನಪು ಬುದ್ಧಿಯಲ್ಲಿ ಇರಬೇಕು. ಲೌಕಿಕ ತಂದೆಯ ಮಕ್ಕಳು ನೌಕರಿ ಇತ್ಯಾದಿ ಮಾಡುತ್ತಾರೆ, ತಂದೆಯಂತೂ ನೆನಪೇ ಇರುತ್ತಾರಲ್ಲವೇ? ಯಾರಾದರೂ ಕೇಳಿದರೆ ತಕ್ಷಣ ತಿಳಿಸುತ್ತಾರೆ ನಾವು ಯಾರ ಮಕ್ಕಳು ಎಂದು. ಬುದ್ಧಿಯಲ್ಲಿ ತಂದೆಯ ಆಸ್ತಿ ಕೂಡ ನೆನಪಿರುತ್ತದೆ. ನೀವು ತಂದೆಯ ಮಕ್ಕಳಾಗಿದ್ದೀರಿ. ಹಾಗಾದರೆ ಪ್ರಾಪರ್ಟಿಯ ನೆನಪಿದೆಯೇ? ತಂದೆಯನ್ನು ನೆನಪು ಮಾಡಬೇಕು. ಬೇರೆ ಯಾರೊಂದಿಗೂ ಸಂಬಂಧವಿಲ್ಲ. ಆತ್ಮದಲ್ಲಿಯೇ ಸಂಪೂರ್ಣ ಪಾತ್ರ ಅಡಗಿದೆ, ಅದು ಇಮರ್ಜ್ ಆಗುತ್ತದೆ. ಈ ಬ್ರಾಹ್ಮಣ ಕುಲದಲ್ಲಿ ನಿಮಗೆ ಕಲ್ಪಕಲ್ಪದ ಪಾತ್ರ ಸಿಕ್ಕಿದೆಯೋ ಅದೇ ಇಮರ್ಜ್ ಆಗುತ್ತಿರುತ್ತದೆ. ತಂದೆ ತಿಳಿಸುತ್ತಾರೆ, ಭೋಜನವನ್ನು ತಯಾರಿಸಿ, ಸಿಹಿ ಅಡುಗೆ ತಯಾರಿಸಿ, ಆದರೆ ಶಿವ ಬಾಬಾರವರನ್ನು ನೆನಪು ಮಾಡುತ್ತಾ ಇರಿ. ಶಿವ ಬಾಬಾರವರನ್ನು ನೆನಪು ಮಾಡಿ ತಯಾರಿಸಿದರೆ ಸಿಹಿ ತಿನ್ನುವವರಿಗೂ ಕಲ್ಯಾಣವಾಗುತ್ತದೆ. ಎಲ್ಲಿ ಬೇಕಾದರೂ ಸಾಕ್ಷಾತ್ಕಾರವಾಗಬಹುದು, ಬ್ರಹ್ಮರ ಸಾಕ್ಷಾತ್ಕಾರವೂ ಆಗಬಹುದು. ಶುದ್ಧ ಅನ್ನ ಸಿಕ್ಕಾಗ ಬ್ರಹ್ಮ ವಿಷ್ಣುವಿನ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಬ್ರಹ್ಮ ಇಲ್ಲಿದ್ದಾರೆ. ಬಹಳಷ್ಟು ಜನರಿಗೆ ಸಾಕ್ಷಾತ್ಕಾರಗಳು ಆಗುತ್ತಿರುತ್ತವೆ, ಏಕೆಂದರೆ ತಂದೆಯನ್ನು ನೆನಪು ಮಾಡುತ್ತಾರಲ್ಲವೇ? ತಂದೆ ಯುಕ್ತಿಗಳನ್ನಂತೂ ಬಹಳ ತಿಳಿಸುತ್ತಾರೆ. ಅವರು ಮುಖದಿಂದ ರಾಮ್ ರಾಮ್ ಎನ್ನುತ್ತಾರೆ. ನೀವು ಮುಖದಿಂದ ಏನನ್ನೂ ಹೇಳಬೇಕಿಲ್ಲ. ಹೇಗೆ ಆ ಜನರು ಗುರುನಾನಕರಿಗೆ ಭೋಗ ಅರ್ಪಿಸುತ್ತಿದ್ದೇವೆ ಎಂದು ತಿಳಿಯುತ್ತಾರೋ ಹಾಗೆ ನೀವು ತಿಳಿದುಕೊಳ್ಳುತ್ತೀರಿ ನಾವು ಶಿವ ಬಾಬಾವರಿಗಾಗಿ ಭೋಗ ತಯಾರಿಸುತ್ತಿದ್ದೇವೆ ಎಂದು. ಶಿವ ಬಾಬಾರನ್ನು ನೆನಪು ಮಾಡಿ ತಯಾರಿಸಿದರೆ ಬಹಳಷ್ಟು ಜನರ ಕಲ್ಯಾಣವಾಗಬಹುದು. ಆ ಭೋಗದಲ್ಲಿ ಶಕ್ತಿ ಬರುತ್ತದೆ. ಆದ್ದರಿಂದ ಬಾಬಾ ಭೋಜನ ತಯಾರಿಸುವವರಿಗೂ ಹೇಳುತ್ತಾರೆ ಶಿವ ಬಾಬಾರವರನ್ನು ನೆನಪು ಮಾಡಿ ತಯಾರಿಸಿ ಎಂದು. ಶಿವಬಾಬನ ನೆನಪಿದೆಯೇ ಎಂದು ಬರೆಯಲು ಹಠವಿದೆ. ನೆನಪಿನಲ್ಲಿ ಇದ್ದು ತಯಾರಿಸಿದರೆ ತಿನ್ನುವವರಿಗೂ ಶಕ್ತಿ ಸಿಗುತ್ತದೆ, ಹೃದಯ ಶುದ್ಧವಾಗುತ್ತದೆ. ಬ್ರಹ್ಮ ಭೋಜನದ ಗಾಯನವೂ ಇದೆಯಲ್ಲವೇ? ಬ್ರಾಹ್ಮಣರು ತಯಾರಿಸಿದ ಭೋಜನವನ್ನು ದೇವತೆಗಳು ಇಷ್ಟಪಡುತ್ತಾರೆ. ಇದು ಸಹ ಶಾಸ್ತ್ರಗಳಲ್ಲಿದೆ. ಬ್ರಾಹ್ಮಣರು ತಯಾರಿಸಿದ ಭೋಜನ ತಿನ್ನುವುದರಿಂದ ಬುದ್ಧಿ ಶುದ್ಧವಾಗುತ್ತದೆ, ಶಕ್ತಿ ಇರುತ್ತದೆ. ಬ್ರಹ್ಮ ಭೋಜನದ ಬಹಳ ಮಹಿಮೆ ಇದೆ. ಬ್ರಹ್ಮ ಭೋಜನದ ಗೌರವ ಯಾರಿಗಿರುತ್ತದೆಯೋ ಅವರು ತಟ್ಟೆಯನ್ನು ತೊಳೆದು ಸಹ ಕುಡಿಯುತ್ತಾರೆ. ಬಹಳ ಶ್ರೇಷ್ಠವೆಂದು ತಿಳಿಯುತ್ತಾರೆ. ಭೋಜನವಿಲ್ಲದೆ ಇರಲು ಸಾಧ್ಯವಿಲ್ಲ. ಬರಗಾಲದಲ್ಲಿ ಭೋಜನವಿಲ್ಲದೆ ಸಾಯುತ್ತಾರೆ. ಆತ್ಮವೇ ಈ ಇಂದ್ರಿಯಗಳ ಮೂಲಕ ಭೋಜನ ಮಾಡುತ್ತದೆ, ಸ್ವಾದ ಪಡೆಯುತ್ತದೆ. ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಆತ್ಮವೇ ಹೇಳಿತಲ್ಲವೇ? ಆತ್ಮ ಚೈತನ್ಯವಾಗಿದೆ, ಶರೀರ ಜಡವಾಗಿದೆ. ಆತ್ಮ ಹೇಳುತ್ತದೆ ಇದು ಬಹಳ ರುಚಿಕರವಾದ ಭೋಜನವಾಗಿದೆ ಎಂದು, ಇದು ಬಹಳ ಶಕ್ತಿಶಾಲಿಯಾಗಿದೆ ಎಂದು. ಮುಂದೆ ಹೋಗುತ್ತಾ ನೀವು ಹೇಗೆ ಉನ್ನತಿಯನ್ನು ಪಡೆಯುತ್ತೀರೋ ಹಾಗೆ ಭೋಜನವೂ ನಿಮಗೆ ಅಂತಹದ್ದೇ ಸಿಗುತ್ತಿರುತ್ತದೆ. ಆದ್ದರಿಂದ ಮಗಳಿಗೂ ಹೇಳುತ್ತಾರೆ ಶಿವ ಬಾಬಾರವರನ್ನು ನೆನಪು ಮಾಡಿ ಭೋಜನ ತಯಾರಿಸು ಎಂದು. ತಂದೆ ತಿಳಿಸುವುದನ್ನು ನಶೆಯಲ್ಲಿ ತಂದುಕೊಳ್ಳಬೇಕು. ನೀವು ತವರು ಮನೆಯವರು,
ಗಂಡನ ಮನೆಗೆ ಹೋಗುತ್ತೀರಿ. ಸೂಕ್ಷ್ಮವತನದಲ್ಲೂ ಪರಸ್ಪರ ಭೇಟಿಯಾಗುತ್ತೀರಿ. ಭೋಗ ತೆಗೆದುಕೊಂಡು ಹೋಗುತ್ತಾರೆ. ದೇವತೆಗಳಿಗೆ ಭೋಗ ಅರ್ಪಿಸುತ್ತಾರಲ್ಲವೇ? ದೇವತೆಗಳು ಬರುತ್ತಾರೆ. ನೀವು ಬ್ರಾಹ್ಮಣರು ಅಲ್ಲಿಗೆ ಹೋಗುತ್ತೀರಿ. ಅಲ್ಲಿ ಸಭೆ ಸೇರಿರುತ್ತದೆ. ದೇವತೆಗಳಾಗುವವರು ನೀವೇ ಅಲ್ಲವೇ? ಆದರೆ ಗುರುತಿಸುವುದು ಹೇಗೆ? ನೀವು ಮಕ್ಕಳು ಹೇಳುತ್ತೀರಿ ಇಂಥವರು ಬಂದಿದ್ದರೆಂದು. ಅಲ್ಲಿ ಮೇಳ ನಡೆಯುತ್ತದೆ. ಧ್ಯಾನದಲ್ಲಿ ಹೋಗಿ ನೀವು ನೃತ್ಯವನ್ನು ಮಾಡುತ್ತೀರಿ. ದೇವತೆಗಳು ಮತ್ತು ಬ್ರಾಹ್ಮಣರು ಭೇಟಿಯಾಗುತ್ತಾರೆ. ನಶೆಯಲ್ಲಿ ಹೋದಾಗ ದೇವತೆಗಳಾಗುತ್ತಾರೆ. ನಂತರ ಕೆಳಗೆ ಇಳಿದಾಗ ಬ್ರಾಹ್ಮಣರಾಗುತ್ತಾರೆ. ಇದೆಲ್ಲವೂ ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ. ದೇವತೆಗಳಂತೂ ಮತ್ತೆ ಈ ರೂಪದಲ್ಲಿಯೇ ಬರುತ್ತಾರಲ್ಲವೇ? ನಿಮಗೆ ಅನುಭವಕ್ಕೆ ಬರುತ್ತದೆ. ವೈಕುಂಠಕ್ಕೆ ಹೋಗಿ ರಾಸ್ ವಿಲಾಸನ್ನು ಮಾಡುತ್ತೀರಿ, ಅಂದರೆ ಡ್ಯಾನ್ಸನ್ನು ಮಾಡುತ್ತೀರಿ. ಈ ಎಲ್ಲ ವಿಷಯಗಳನ್ನು ತಂದೆ ತಿಳಿಸುತ್ತಾರೆ. ಹೇಗೆ ಈ ಪ್ರಪಂಚ ಬದಲಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿಗಳು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಕಿರೀಟ, ಸಿಂಹಾಸನ ಮತ್ತು ತಿಲಕಧಾರಿ ಭವ. ತಂದೆ ಪ್ರತಿ ಮಗುವನ್ನು ಸದಾ ಶ್ರೇಷ್ಠ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ. ಕಿರೀಟ, ಹೃದಯ ಸಿಂಹಾಸನವನ್ನು ಬಿಟ್ಟು ಗಂಟನ್ನು ಏಕೆ ಹೊರುತ್ತೀರಿ? ಕಿರೀಟ ಇಷ್ಟವೋ ಅಥವಾ ಬುಟ್ಟಿ ಗಂಟು ಇಷ್ಟವೋ? 3ರ ಫೋಟೋ ಎದುರಿಗಿಟ್ಟುಕೊಳ್ಳಿ, ಆಗ ಯಾವ ಚಿತ್ರ ಇಷ್ಟವಾಗುತ್ತದೆ? ಆದ್ದರಿಂದ ಸದಾ ಕಿರೀಟ, ಸಿಂಹಾಸನ ಮತ್ತು ತಿಲಕಧಾರಿಗಳಾಗಿರಿ. ಈ 3ಕ್ಕೂ ಪರಸ್ಪರ ಸಂಬಂಧವಿದೆ. ತಿಲಕವಿದ್ದರೆ ಕಿರೀಟ ಮತ್ತು ಸಿಂಹಾಸನ ಕೂಡ ಅವಶ್ಯವಾಗಿ ಇರುತ್ತದೆ. ಆದ್ದರಿಂದ ಸ್ಮೃತಿ ಸ್ವರೂಪದ ತಿಲಕಧಾರಿಗಳಾಗಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.